ಡಯಾಬಿಟೀಸ್, HIV ಇಂಥ ರೋಗಗಳನ್ನು ನಮ್ಮ ದೇಹದ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ನಿಂದಲೇ ಡಿಲೀಟ್ ಮಾಡಬಹುದು ಅಂದರೆ ನಂಬ್ತೀರಾ? ಎಸ್, ಸೈನ್ಸ್ ಈಗ ಒಂದು ದಾರಿ ಕಂಡುಕೊಂಡಿದೆ ಆ್ಯಂಡ್ ಇಟ್ಸ್ ನೇಮ್ ಈಸ್ CRISPR-Cas9 ಅಂತ. ಇವತ್ತು ಕ್ರಿಸ್ಪರ್ ಅನ್ನೋ ಮ್ಯಾಜಿಕಲ್ ಟೆಕ್ನಾಲಜಿ ಏನು, ಇದು ಹೇಗೆ ನಮ್ಮ ಲೈಫನ್ನೇ ಬದಲಾಯಿಸಬಹುದು ಅಂತ ಸಿಂಪಲ್ ಆಗಿ ನೋಡೋಣ. ಕ್ರಿಸ್ಪರ್ ಅನ್ನು ಅರ್ಥ ಮಾಡ್ಕೊಳ್ಳೋ ಮುಂಚೆ ನಾವು DNA ಅಂದರೆ ಏನು ಅಂತ ತಿಳ್ಕೋಬೇಕು. DNA ಅಂದರೆ ನಮ್ಮ ದೇಹದ ಬ್ಲೂ ಪ್ರಿಂಟ್ ಅಥವಾ ಒಂದು ದೊಡ್ಡ ಅಡುಗೆ ಪುಸ್ತಕ ಅಂತ ಅಂದುಕೊಳ್ಳಿ. ನಮ್ಮ ಕಣ್ಣಿನ ಬಣ್ಣದಿಂದ ಹಿಡಿದು ನಮ್ಮ ಎತ್ತರದವರೆಗೂ ಎಲ್ಲದರ ರೆಸಿಪಿ ಈ ಪುಸ್ತಕದಲ್ಲಿರುತ್ತೆ. ಕೆಲವೊಮ್ಮೆ ಈ ಪುಸ್ತಕದಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿಬಿಡುತ್ತೆ. ಈ ಮಿಸ್ಟೇಕಿಗೆ ಮ್ಯೂಟೇಷನ್ ಅಂತ ಕರೀತಾರೆ. ಇದೇ ಜೆನೆಟಿಕ್ ರೋಗಗಳಿಗೆ ಅಂದರೆ ಜೆನೆಟಿಕ್ ಡಿಸೀಸ್ಗಳಿಗೆ ಕಾರಣ. ಇಲ್ಲಿಗೆ ಕ್ರಿಸ್ಪರ್ನ ಎಂಟ್ರಿ ಆಗುತ್ತೆ. ಇದನ್ನು ನಮ್ಮ DNA ಇರುವ ವರ್ಡ್ ಪ್ರೊಸೆಸರ್ ಅಂತ ಅನ್ಕೋಬಹುದು. ಇದರಲ್ಲಿ ಎರಡು ಮುಖ್ಯ ಭಾಗಗಳಿವೆ. ಇದು ಸರ್ಚ್ ಫಂಕ್ಷನ್. ನಮ್ಮ DNA ಲಕ್ಷಾಂತರ ರೆಸಿಪಿಗಳಲ್ಲಿ ಆ ತಪ್ಪು ಸ್ಪೆಲ್ಲಿಂಗ್ ಇರೋ ಜಾಗವನ್ನು ಅಂದರೆ ಫಾಲ್ಟಿ ಜೀನನ್ನು ಎಕ್ಸಾಕ್ಟ್ಲಿ ಹುಡುಕತ್ತೆ, ಕಂಪ್ಯೂಟರ್ನಲ್ಲಿ Ctrl+F ಒತ್ತಿದ ಹಾಗೆ. ಇನ್ನೊಂದು ಕಟ್ ಫಂಕ್ಷನ್. ಇದೊಂದು ಮಾಲಿಕ್ಯುಲರ್ ಸಿಸರ್. ಕ್ರಿಸ್ಪರ್ ತಪ್ಪು ಜಾಗವನ್ನು ತೋರಿಸಿದ ತಕ್ಷಣ Cas9 ಹೋಗಿ ಆ ಕೆಟ್ಟ DNA ಭಾಗವನ್ನು ಕತ್ತರಿಸಿ ಹಾಕುತ್ತೆ. ಕತ್ತರಿಸಿದ ಮೇಲೆ ನಮ್ಮ ದೇಹದ ನ್ಯಾಚುರಲ್ ರಿಪೇರ್ ಸಿಸ್ಟಮ್ ಆ ಜಾಗವನ್ನು ಸರಿಪಡಿಸುತ್ತೆ. ಹಾಗೆ ಸೈಂಟಿಸ್ಟ್ ಒಂದು ಸರಿ ಇರುವ ಹೆಲ್ದಿ ಜೀನನ್ನು ನಮ್ಮಲ್ಲಿ ಸೇರಿಸ್ತಾರೆ. ಇಟ್ಸ್ ಎ ಪಾರ್ಟ್ ಆಫ್ ಕಟ್ ಕಾಪಿ ಪೇಸ್ಟ್ ಫಾರ್ DNA. ಸೊ ಈ ಟೆಕ್ನಾಲಜಿಯಿಂದ ನಾವೇನು ಮಾಡಬಹುದು? ದಿ ಪಾಸಿಬಿಲಿಟೀಸ್ ಆರ್ ಮೈಂಡ್ ಬ್ಲೋಯಿಂಗ್. ಮೆಡಿಸಿನ್ನಲ್ಲಿ ಸಿಕಲ್ ಸೆಲ್ ಅನಿಮಿನಿಯಾ, ಕ್ಯಾನ್ಸರ್ ಮತ್ತು HIV ಅಂತಹ ರೋಗಗಳನ್ನು ಗುಣಪಡಿಸೋಕೆ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾರೆ. ನಮ್ಮ ಇಮ್ಯೂನ್ ಸೆಲ್ಸ್ಗಳನ್ನು ಎಡಿಟ್ ಮಾಡಿ ಕ್ಯಾನ್ಸರ್ ಸೆಲ್ಸ್ಗಳ ವಿರುದ್ಧ ಹೋರಾಡೋ ಹಾಗೆ ಮಾಡಬಹುದು. ಅಗ್ರಿಕಲ್ಚರ್ನಲ್ಲಿ ಬರಗಾಲವನ್ನು ತಡೆದುಕೊಳ್ಳೋ ಹೆಚ್ಚು ಪೌಷ್ಟಿಕಾಂಶ ಇರೋ ಬೆಳೆಗಳನ್ನು ಸೃಷ್ಟಿಸಬಹುದು. ಕ್ರಿಸ್ಪರ್ ಒಂದು ಅದ್ಭುತವಾದ ಶಕ್ತಿ. ಇದು ನಮ್ಮ ಭವಿಷ್ಯವನ್ನೇ ಬದಲಾಯಿಸಬಹುದು. ಆದರೆ ಈ ಶಕ್ತಿ ಕೆಲವು ದೊಡ್ಡ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ. ನಾವು ಮನುಷ್ಯರ ಭ್ರೂಣಗಳನ್ನು ಎಡಿಟ್ ಮಾಡಬೇಕಾ? ನಮಗೆ ಬೇಕಾದ ಹಾಗೆ ಮಕ್ಕಳನ್ನು ಸೃಷ್ಟಿಸುವ ಡಿಸೈನರ್ ಬೇಬೀಸ್ ಪರಿಕಲ್ಪನೆ ಸರಿನಾ? ಇದು ಒಂದು ದೊಡ್ಡ ಚರ್ಚೆ. ಕ್ರಿಸ್ಪರ್ ಒಂದು ಚಾಕುವಿನ ಹಾಗೆ. ಅದರಿಂದ ನಾವು ಆಪರೇಷನ್ ಮಾಡಿ ಜೀವನ ಉಳಿಸಬಹುದು ಅಥವಾ ಬೇರೆ ಕೆಟ್ಟ ಕೆಲಸಕ್ಕೂ ಬಳಸಬಹುದು. ಕ್ರಿಸ್ಪರ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.